ನಮಸ್ಕಾರ ಸ್ನೇಹಿತರೆ, ಅಂತರ್ಧ್ವನಿಗೆ ಸ್ವಾಗತ. ಬೌದ್ಧ ಧರ್ಮದಲ್ಲಿ ಅಥವಾ ದೊಡ್ಡವರು ಆಗಾಗ ಹೇಳ್ತಿರ್ತಾರೆ, ಆಸೆಯನ್ನು ಬಿಟ್ಟುಬಿಡಿ, ವ್ಯಾಮೋಹವನ್ನು ತ್ಯಜಿಸಿ ಅಂತ. ಇದನ್ನು ಕೇಳಿದ ತಕ್ಷಣ ನಮಗೇನನ್ಸುತ್ತೆ? ಓ, ಹಾಗಾದರೆ ನಾನು ನನ್ನ ಮನೆ, ಕೆಲಸ, ಇಷ್ಟಪಟ್ಟ ವಸ್ತುಗಳನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಬೇಕಾ ಅಂತ. ಆದರೆ ನಿಜ ಹೇಳ, ಬುದ್ಧ ಹೇಳಿದ್ದು ಅದನ್ನಲ್ಲ. ಬಿಟ್ಟು ಬಿಡುವುದು ಅಂದರೆ ವಸ್ತುಗಳನ್ನು ಬಿಸಾಕುವುದಲ್ಲ, ಅವುಗಳೆಲ್ಲ ಅವುಗಳ ಮೇಲಿರುವ ನಮ್ಮ ಪಿಡಿತವನ್ನು ಸಡಿಲಿಸುವುದು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸುಂದರವಾದ ಘಟನೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಶ್ರೀಲಂಕಾದ ಒಂದು ಸುಂದರವಾದ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ಗೆ ಹೋಗ್ತಾನೆ. ಅಲ್ಲಿನ ಪ್ರಕೃತಿ ಸೌಂದರ್ಯ ಎಷ್ಟಿತ್ತಂದರೆ ಇಡೀ ಬೆಟ್ಟ ಮಂಜಿನಿಂದ ಕೂಡಿ ಸ್ವರ್ಗದ ಹಾಗೆ ಕಾಣ್ತಿತ್ತು. ಆ ದೃಶ್ಯವನ್ನು ನೋಡಿದ ತಕ್ಷಣ ಆತನ ಮನಸ್ಸಲ್ಲಿ ಒಂದು ಆಸೆ ಬಂತು. ಈ ದೃಶ್ಯವನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಶಾಶ್ವತವಾಗಿ ಇಟ್ಕೊಳ್ಬೇಕು ಅಂತ. ಆತ ತನ್ನ ಬ್ಯಾಗ್ನಲ್ಲಿ ಕ್ಯಾಮ್ರಾ ಹುಡುಕೋಕೆ ಶುರು ಮಾಡ್ದ. ಕ್ಯಾಮ್ರಾ ಸಿಗೋಕೆ 5 ನಿಮಿಷ ಬೇಕಾಯಿತು. ಆದರೆ ಆ 5 ನಿಮಿಷದಲ್ಲಿ ಏನಾಯಿತು ಗೊತ್ತಾ? ಆ ಸುಂದರವಾದ ಮಂಜು ಕರಗಿ ಹೋಯಿತು. ಆತ ಕ್ಯಾಮ್ರಾ ಹುಡುಕೋ ಗಡಿಬಿಡಿಯಲ್ಲಿ ಕಣ್ಣ ಮುಂದಿದ್ದ ಆ ಅದ್ಭುತ ಕ್ಷಣವನ್ನೇ ಅನುಭವಿಸೋದನ್ನು ಮರೆತುಬಿಟ್ಟ. ನೋಡಿ, ಆ ಕ್ಷಣವನ್ನು ನನ್ನದಾಗಿಸ್ಕೊಳ್ಬೇಕು ಅನ್ನೋ ಆಸೆಯಲ್ಲಿ ಆತ ಆ ಕ್ಷಣವನ್ನೇ ಕಳೆದುಕೊಂಡ. ಇನ್ನೊಂದು ಉದಾಹರಣೆ ನೋಡಿ. ಒಂದು ಮಗು ರಸ್ತೆಯಲ್ಲಿ ಒಂದು ಮುದ್ದಾದ ಮೊಲವನ್ನು ನೋಡ್ತು. ಆ ಮಗುವಿಗೆ ಆ ಮೊಲದ ಮೇಲೆ ಎಷ್ಟು ಪ್ರೀತಿ ಬಂತು ಅಂದರೆ ಅದನ್ನು ಮನೆಗೆ ತಗೊಂಡು ಹೋಗಬೇಕು ಅಂತ ಆಸೆ ಆಯಿತು. ಆ ಮಗು ಆ ಮೊಲವನ್ನು ತನ್ನ ಕೈಯಲ್ಲಿ ಭದ್ರವಾಗಿ ಹಿಡ್ಕೊಳ್ತು. ಅದು ಎಲ್ಲಿ ಓಡ್ ಹೋಗ್ತೋ ಅನ್ನೋ ಭಯದಲ್ಲಿ ಮಗು ಅದನ್ನು ಎಷ್ಟು ಗಟ್ಟಿಯಾಗಿ ಅದುಮಿ ಹಿಡೀತು ಅಂದರೆ ಆ ಪುಟ್ಟ ಪ್ರಾಣಿಯ ಉಸಿರು ನಿಂತೇ ಹೋಯಿತು. ನಮ್ಮ ಜೀವನದಲ್ಲೂ ಹೀಗೆ ಅಲ್ವಾ? ನಾವು ಯಾವುದನ್ನು ಜಾಸ್ತಿ ಪ್ರೀತಿಸ್ತೀವೋ ಅದನ್ನು ಕಳೆದುಕೊಳ್ತೀವಿ ಅನ್ನೋ ಭಯದಲ್ಲಿ ಅತಿಯಾಗಿ ಹಿಡಿದಿಟ್ಕೊಳ್ತೀವಿ. ಆ ಬಿಗಿ ಹಿಡಿತದಿಂದ ಆ ಸಂಬಂಧ ಅಥವಾ ಆ ಸಂತೋಷ ಉಸಿರುಗಟ್ಟಿ ಸತ್ತು ಹೋಗುತ್ತೆ. ಸ್ನೇಹಿತರೆ, ಹೂವನ್ನು ಗಿಡದಲ್ಲೇ ನೋಡಿ ಆನಂದಿಸೋದು ನಿಜವಾದ ಪ್ರೀತಿ. ಅದನ್ನು ಕಿತ್ತು ಜೇಬಲ್ಲಿ ಇಟ್ಕೊಳ್ಳೋದು ವ್ಯಾಮೋಹ. ನಿಮ್ಮ ಹತ್ರ ಇರೋದನ್ನು ಪ್ರೀತಿಸಿ, ಬಳಸಿ, ಆದರೆ ಅದು ಶಾಶ್ವತವಾಗಿ ನಿಮ್ಮದೇ ಆಗಿರಬೇಕು ಅಂತ ಅಂದ್ಕೋಬೇಡಿ. ಯಾವಾಗ ನೀವು ಆ ಬಿಗಿ ಹಿಡಿತವನ್ನು ಬಿಡ್ತೀರೋ ಆಗ ಮಾತ್ರ ನೀವು ನಿಜವಾದ ನೆಮ್ಮದಿಯನ್ನು ಕಾಣ್ತೀರಾ. ಇದೇ ಅಂತರ್ಧ್ವನಿಯ ಇಂದಿನ ಮಾತು. ಧನ್ಯವಾದ.